ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲುಬಳ್ಳಿ ಅಂತ. ಇಂದಿನ ವಿಷಯ ದ್ವಿತೀಯ PUC 2024 ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀನಿ. ಅರ್ಥಶಾಸ್ತ್ರದ ವಿಷಯ ಸಂಕೇತ 22, ದ್ವಿತೀಯ PUC ಅರ್ಥಶಾಸ್ತ್ರ 2024 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರತಕ್ಕಂಥ ಈ ವಿಭಾಗವನ್ನು ಇಲ್ಲಿ ನಾನು ಬಿಡಿಸಿದ್ದೀನಿ. ಅದರಲ್ಲಿ ಪ್ರಥಮವಾಗಿ ಎ ವಿಭಾಗದಲ್ಲಿ ಅಥವಾ ವಿಭಾಗ ಅದಲ್ಲಿ ಬರತಕ್ಕಂಥದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕ. ಇಲ್ಲಿ 5 ಪ್ರಶ್ನೆಗಳಿಗೆ 5 ಅಂಕಗಳು ದೊರೀತವೆ. ಇದರಲ್ಲಿ ಬಹು ಆಯ್ಕೆಗೆ ಪ್ರಶ್ನೆಗಳಲ್ಲಿ ಕಂಡುಬರತಕ್ಕಂಥದ್ದು ಕೆಳಗಿನಲ್ಲಿ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಅದರಲ್ಲಿ ರಾಷ್ಟ್ರೀಯ ಆದಾಯ ಕೊಟ್ಟರ, ಅನುಭೋಗ್ಯ ವರ್ತನೆ, ನಿರುದ್ಯೋಗ, ವಿದೇಶಿ ವ್ಯಾಪಾರ. ಅದರಲ್ಲಿ ಬರತಕ್ಕಂಥ ಒಂದು ಉತ್ತರ ಅನುಭೋಗ್ಯ ವರ್ತನೆ. ಅಂದರೆ ಕೆಳಗಿನಲ್ಲಿ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಅಂದರೆ ಅನುಭೋಗ್ಯ ವರ್ತನೆ ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿ ಕಂಡು ಬರ್ತದೆ. ಇನ್ನು ಎರಡನೇ ಪ್ರಶ್ನೆ, ಅದರಲ್ಲಿ ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ಏನಂತ ಕರಿತೀವಿ? ಅಲ್ಲಿ ಸೀಮಾಂತ ಆದಾಯ ಕೊಟ್ಟರ, ಸರಾಸರಿ ಆದಾಯ ಕೊಟ್ಟರ, ಒಟ್ಟು ಆದಾಯ, ಸ್ಥಿರ ಆದಾಯ. ಅದರಲ್ಲಿ ಬರತಕ್ಕಂಥ ಉತ್ತರ ಸೀಮಾಂತ ಆದಾಯ. ಇನ್ನು ಅದೇ ರೀತಿ ಮೂರನೇ ಪ್ರಶ್ನೆ, ಸರ್ಕಾರವು ಸರಕು ಮತ್ತು ಸೇವೆಗಳ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದು ಹೀಗೆ ಎನ್ನುತ್ತೇವೆ. ಏನಂತ ಕರೀತಾರೆ? ಸರಕು ಅಂತಸ್ತು, ಸೇವೆ ಅಂತಸ್ತು, ಬೆಲೆ ಅಂತಸ್ತು, ಆದಾಯ ಅಂತಸ್ತು. ಅದರಲ್ಲಿ ಬರತಕ್ಕಂಥ ಉತ್ತರ ಸಿ, ಬೆಲೆಯ ಅಂತಸ್ತು. ಇನ್ನು ಅದೇ ರೀತಿ ನಾಲ್ಕನೇ ಪ್ರಶ್ನೆ, NNP = GNP ಮೈನಸ್ ಅಂದ್ರದ್ದು ಏನೋ ಅರ್ಥವನ್ನು ಕೊಡ್ತದೆ? ಎ ಕಡಿತ, ಬಿ ಸವಕಳಿ, ಸಿ ಹೂಡಿಕೆ, ಡಿ ಬಂಡವಾಳ. ಅದರಲ್ಲಿ ಬರತಕ್ಕಂಥ ಒಂದು ಉತ್ತರ ಬಿ ಸವಕಳಿ. ಇನ್ನು ಅದೇ ರೀತಿ ಐದನೇ ಪ್ರಶ್ನೆ, ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಅಂದರೆ ಏನನ್ನ ಪ್ರೇರೇಪಿಸ್ತದೆ? ಪ್ರೇರಿತ ಅನುಭೋಗವು, ಸ್ವಾಯತ್ತ ಅನುಭೋಗವು, ವ್ಯರ್ಥ ಅನುಭೋಗವು, ಹಿಂದಿನ ಅನುಭೋಗವು. ಇಲ್ಲಿ ಬರತಕ್ಕಂಥ ಆನ್ಸರ್ ಬಿ, ಉತ್ತರ ಸ್ವಾಯತ್ತ ಅನುಭೋಗ. ಇನ್ನು ಅದೇ ರೀತಿ ವಿಭಾಗ ಬಿ ಯಲ್ಲಿ ಬರತಕ್ಕಂಥದ್ದು ಇದಕ್ಕೂ ಕೂಡ ಪ್ರತಿಯೊಂದಕ್ಕೂ 1 ಅಂಕ ಇಲ್ಲಿ ಕೊಟ್ಟಾರೆ. ಆವರಣದಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಅದರಲ್ಲಿ ಕೂಡ ತೆಳಗೆ ಕೊಟ್ಟರು ಪರಿಪೂರ್ಣ ಪೈಪೋಟಿ, ರಫ್ತು, ಆಯ್ಕೆ, ಸರ್ಕಾರ, RBI 1ನೇ ಏಪ್ರಿಲ್ನಿಂದ 31 ಮಾರ್ಚ್. ಅದರಲ್ಲಿ ಬರತಕ್ಕಂಥ ಆರನೇ ಪ್ರಶ್ನೆ, ಸಂಪನ್ಮೂಲಗಳ ಕೊರತೆಯು ಟಿಮ್ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ. ಅದರಲ್ಲಿ ಬರತಕ್ಕಂಥ ಆನ್ಸರ್ ಆಯ್ಕೆ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ. ಅದೇ ರೀತಿ ಏಳನೇ ಪ್ರಶ್ನೆ, ಬೆಲೆಯು ಪಡೆಯುವ ವರ್ತನೆ ಟಿಮ್ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗೈತಿ. ಅಂದರೆ ಬೆಲೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗಿ ಕಂಡುಬರುತ್ತದೆ. ಅದೇ ರೀತಿ ಎಂಟನೇದು, ಸ್ವದೇಶವು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ಟಿಮ್ ಎಂದು ಕರೆಯುತ್ತಾರೆ. ಇಲ್ಲಿ ಮಾರುವುದನ್ನು ನಾವೇನಂತ ಕರಿತೀವಿ? ರಫ್ತು ಅಂತ ಕರಿತೀವಿ. ಅದೇ ರೀತಿ ಒಂಬತ್ತನೇದು, ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಯಾವುದಂದ್ರೆ RBI. ಇನ್ನು ಕೊನೆಯದಾಗಿ, ಭಾರತದಲ್ಲಿ ಹಣಕಾಸಿನ ವರ್ಷವು ಟಿಮ್ ಇಂದ ಟಿಮ್ ವರೆಗೆ ಇರುತ್ತದೆ ಅಂತ ಕೇಳಿದ್ದಾರೆ. ಅದರ ಉತ್ತರ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ. ಇದು ಬರ್ತಕ್ಕಂಥದ್ದು ಎರಡನೇ ಭಾಗದಲ್ಲಿ. ಇನ್ನು ಬರ್ತಕ್ಕಂಥದ್ದು ಮೂರನೇ ಭಾಗ, ಹೊಂದಿಸಿ ಬರೆಯಿರಿ. ಅಂದರೆ ಪ್ರತಿಯೊಂದಕ್ಕೂ 1 ಅಂಕ. ಇಲ್ಲಿ ಕೂಡ 5 ಅಂಕಗಳು ದೊರೀತಾವೆ. ಇಲ್ಲಿ ಕೊಟ್ಟಿದ್ದಾರೆ. ಎ ಅಂದ್ರೆ 11 SMC, 12 ಸಾಮಾನ್ಯ ಲಾಭ, 13 ಗೃಹ ಕೃತ್ಯ, 14 ಹಣದ, 15 ಸಂದಾಯ ಬಾಕಿ. ಇದರಲ್ಲಿ ಪ್ರಶ್ನೆ ಒಂದು ಬರ್ತಕ್ಕಂಥದ್ದು SMC ಅದರ ಹೊಂದಾಣಿಕೆಯಲ್ಲಿ ಬರ್ತಕ್ಕಂಥದ್ದು ಏನಂದ್ರೆ ಡೆಲ್ಟಾ TC / ಡೆಲ್ಟಾ Q. ಇದು 1ನೇ ಆನ್ಸರ್. ಇನ್ನು ಎರಡನೇದ್ದು ಸಾಮಾನ್ಯ ಲಾಭ. ಅಂದರೆ ಸಾಮಾನ್ಯ ಲಾಭ ಅಂದರೆ ಏನು ಕಂಡು ಬರ್ತದೆ? ಶೂನ್ಯ ಲಾಭವಾಗಿ ಕಂಡು ಬರ್ತದೆ. ಇನ್ನು ಗೃಹ ಕೃತ್ಯಗಳು 13ನೇದಕ್ಕೆ ಇಲ್ಲಿ ಹೊಂದಾಣಿಕೆ ಆಗ್ತಕ್ಕಂಥದ್ದು ಹಣರಹಿತ ವಿನಿಮಯ. ಲಾಸ್ಟ್ ಒನ್ 14ನೇದ್ದು ಹಣ ಅಂದರೆ ಏನಿಲ್ಲಿ ವಿನಿಮಯದ ಮಾಧ್ಯಮವಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಬಿ ಒಳಗೆ ಬರ್ತಕ್ಕಂಥದ್ದು F ವಿನಿಮಯ ಮಾಧ್ಯಮ. ಲಾಸ್ಟ್ ಒನ್ ಬರ್ತಕ್ಕಂಥ 15 ಸಂದಾಯ ಬಾಕಿ. ಸಂದಾಯ ಬಾಕಿಯನ್ನು ತೆಗೆದುಕೊಂಡ್ರೆ ಸರಕು ಮತ್ತು ಸೇವೆಗಳ ವ್ಯಾಪಾರವಾಗಿ ಕಂಡು ಬರ್ತದೆ. ಅದು ಬಿ ಭಾಗದಲ್ಲಿ ಡಿ. ಈ ರೀತಿಯಾಗಿ ಹೊಂದಾಣಿಕೆಯನ್ನು ಮಾಡಲಾಗೈತಿ. ನಂತರ ಬರ್ತಕ್ಕಂಥದ್ದು 4ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಕೂಡ ಪ್ರತಿಯೊಂದಕ್ಕೂ 1 ಅಂಕ. ಇಲ್ಲಿ ಪ್ರಥಮವಾಗಿ ಕೊಟ್ಟಿದ್ದು MRS ಅನ್ನು ವಿಸ್ತರಿಸಿ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಸೀಮಾಂತ ಪ್ರತಿನಿಧಾನದ ದರ ಅಂತ ಕರಿತೀವಿ. ಇನ್ನು ಅದೇ ರೀತಿ 17ನೇದ್ದು, ಮಾರುಕಟ್ಟೆಯ ಸಮತೋಲನವನ್ನು ವ್ಯಾಖ್ಯಾನಿಸಿ. ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ದಿಮೆ ಘಟಕಗಳು ಉದ್ದೇಶಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ? ಮಾರುಕಟ್ಟೆಯ ಸಮತೋಲನ ಅಂತ ಕರಿತೀವಿ. ಅದೇ ರೀತಿ 18ನೇದ್ದು, ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯಿರಿ? ಇಲ್ಲಿ ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಬರುವುದೇ ನಮಗೆ ನಿವ್ವಳ ಮೌಲ್ಯವರ್ಧನೆ ಅಂತ ಕರಿಬೋದು. ಅದೇ ರೀತಿ 19ನೇದು, ಸೀಮಾಂತ ಅನುಭೋಗ ಪ್ರವೃತ್ತಿ MPC ಸೂತ್ರವನ್ನು ಬರೆಯಿರಿ.
ಇದು ಸೀಮಾಂತ ಆಗಬೇಕು. ಇಲ್ಲಿ ಸೀಮಾಂತ ಆಗೈತಿ. ಸೀಮಾಂತ ಅನಭೋಗ ಪ್ರವೃತ್ತಿ MPC ಸೂತ್ರವನ್ನು ಬರೀರಿ ಅಂತ ಹೇಳ್ತಾರೆ. ಇಲ್ಲಿ MPC = ಡೆಲ್ಟಾ C / ಡೆಲ್ಟಾ Y = C. ಡೆಲ್ಟಾ C ಅಂದ್ರೆ ಅನಭೋಗದ ಬದಲಾವಣೆ, ಡೆಲ್ಟಾ Y ಅಂದ್ರೆ ಆದಾಯದ ಬದಲಾವಣೆ. ಲಾಸ್ಟ್ ಒನ್ ಇದರಲ್ಲಿ ಬರ್ತಕ್ಕಂಥದ್ದು 20ನೇ ಪ್ರಶ್ನೆ. ಪುಕ್ಕಟೆ ಸವಾರರೆಂದರು ಯಾರು? ಯಾವ ಬಳಕೆದಾರರು ಶುಲ್ಕ ಪಾವತಿಸದೆ ಪುಕ್ಕಟೆಯಾಗಿ ಸಾರ್ವಜನಿಕ ಸೇವೆಯನ್ನು ಬಳಸುತ್ತಾರೋ ಅವರನ್ನು ನಾವು ಪುಕ್ಕಟೆ ಸವಾರರು ಅಂತ ಕರಿತೀವಿ. ಈ ರೀತಿಯಾಗಿ ಇಲ್ಲಿ ಎ ವಿಭಾಗದಲ್ಲಿ ವಿಭಾಗ ಅದಲ್ಲಿ ಬರ್ತಕ್ಕಂಥ ಇವಿಷ್ಟು ಪ್ರಶ್ನೆಗಳು. ಇಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದೇನು? ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಎರಡನೇದು ಬರ್ತಕ್ಕಂಥದ್ದು ಬಿಟ್ಟ ಸ್ಥಳ. ಇಲ್ಲಿ ಮೂರನೇದು ಹೊಂದಿಸಿ ಬರೆಯಿರಿ. ನಾಲ್ಕನೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥದ್ದು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ರೀತಿಯಾಗಿದ್ದೇನು 2024ರಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗಿದೆ. ಅದು ಕೇವಲ ವಿಭಾಗ ಅ ಅನ್ನು ಮಾತ್ರ ಇಲ್ಲಿ ಬಿಡಿಸಲಾಗಿದೆ ಅಥವಾ ವಿಭಾಗ ಎ ಅನ್ನು ಮಾತ್ರ ಬಿಡಿಸಲಾಗಿದೆ. ಇದರ ಮುಂದಿನ ಭಾಗವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇಲ್ಲಿವರೆಗೆ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನನ್ನ ಒಂದು ಚಾನಲನ್ನು ಅಥವಾ ನನ್ನ ಏನು ವಿಡಿಯೋನ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.